ಹಲೋ ಆತ್ಮೀಯರೇ, ನಿಮ್ಮ ಕನ್ನಡ ವಾಹಿನಿ ಟ್ರೆಂಡಿಂಗ್ ಕನ್ನಡ 123ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಿಮ್ಮ ಮುಂದೆ ತರುತ್ತಿದ್ದೇವೆ ಕನ್ನಡ ಪದಬಂಧ 111. ಈ ಪದಬಂಧದ ಒಟ್ಟಾರೆ ಸುಳುಹುಗಳು ಹೀಗಿವೆ. ಬನ್ನಿ ಪದಬಂಧ ಬಿಡಿಸೋಣ. ಅವ ಎಲ್ಲೆಡೆ ಹೇಳಿಕೊಂಡು ಮಾಡುವ ನಿಂದನೆ, ತೇಜೋವಧೆ, ತೆಗಳಿಕೆ. ಅವಹೇಳನ, ಅನಾದರಕ್ಕೆ ಒಳಗಾಗುವ ತಬ್ಬಲಿ, ದಿಕ್ಕಿಲ್ಲದವ. ಅನಾಥ, ಶಾಪ ಕೊಟ್ಟದ್ದೋ ಎಂಬಂತೆ ಮಾಡುವ ಆಣೆ, ಪ್ರಮಾಣ, ಪ್ರತಿಜ್ಞೆ. ಶಪಥ, ಸತ್ತ ಹೆಣವನ್ನು ಹಿಂದೆ ಮುಂದಾಗಿಸಿ ಅಧೀನ ಮಾಡಿಕೋ. ವಶ, ಹೇ ರವಷ್ಟು ಕೇಳು, ಇದು ಕುದುರೆಯ ಕೆನೆತ. ಹೇ ಶಾರವ, ಮೊದಲೇ ಸೊಂಟದ ಇಸ್ಯ, ಅದೇ ಅದರೋ ಅಂಗೆ ಕಂಪಿಸೋ ಅಂಗೆ ಆಗೋದು. ನಡುಕ, ಆರಾದರೇನು ಕರಪಿಡಿದು ಮಾಡಿಕೋ ಒಡಂಬಡಿಕೆ, ಒಪ್ಪಂದ. ಕರಾರು, ರಾಖಿ ರುಬ್ಬಿ ಹುರಿದು ಮಾಡಿದ ಪಾಯಸ. ಖೀರು, ಉತ್ತರಕ್ಕೆ ತಪತಿ ನದಿಯಿಂದ ಕನ್ಯಾಕುಮಾರಿ ತನಕ ಇರುವ ಪರ್ವತ ಶ್ರೇಣಿ. ಪಶ್ಚಿಮ ಘಟ್ಟ, ಬೀಚಿಯವರ ಹಾಸ್ಯ ರಚನೆಗಳ ಸೂತ್ರಧಾರಿ, ಪ್ರಮುಖ ಪಾತ್ರ. ತಿಮ್ಮ, ಅರಸನ ನಿಮಿತ್ತ ಮಾಡುವ ಕೆಲಸ ಎಲ್ಲೆಡೆ ಎಲ್ಲೆಡೆ ಇದರದೇ ಹಾವಳಿ. ರಾಜಕಾರಣ, ಕಕ ಕಿಕಿ ಕು, ಏನು ಕಾಗುಣಿತ ಬರೆದಾಗ್ಲೂ ಕೆಟ್ಟದ್ದು ಬಂದು ಬಿಡ್ತಾ. ಕಾಕು, ಜರದಲ್ಲಿ ವಕ್ಕರಿಸಿ ಬಿಡುವ ಯಮ, ಯಮಧರ್ಮ. ಜವರ, ಇವಳಂತೆ ಹುಟ್ಟಿದ ನಾಡು
ಸ್ವರ್ಗಕ್ಕಿಂತ ಹೆಚ್ಚು ಎಂದ ರಾಮ ರಾಮಾಯಣದಲ್ಲಿ. ಜನನಿ ನೆತ್ತರ ಹೀರಿ ಅದರಿಂದಲೇ ದೇಹ ಮಾಡಿಕೊಂಡ ತಿಗಣೆಗೆ ಈ ಸುಂದರ ಹೆಸರು. ರಕ್ತಾಂಗ ನೇಮಕ ಮಾಡಿ ಅನುಷ್ಠಾನಕ್ಕೆ ಸೇರಿಸಿದ ಕಾರ್ಯಮಂಡಳಿ. ನಿಯೋಗ ಉಚ್ಚಾರಣೆಗೆ ಬೇರೆ ಸ್ವರ ವ್ಯಂಜನದ ಜೋಡಿ ಬೇಡೋ ಅನುಸ್ವಾರ ವಿಸರ್ಗ. ಯೋಗವಾಹ ಮೇಲೆ ಘಟ್ಟ, ಕೆಳಗೆ ಏರು ತಗ್ಗು ಇಲ್ಲದೆ ಸಮತಟ್ಟು ಸಪಾಟು. ಮಟ್ಟಸ ಹೊಕ್ಕಳು ಸೀಳದೆ ಇದ್ದರೆ ಮಧ್ಯಾಹ್ನದಲ್ಲೂ ಸಿಗುವ ಮದಿರೆ. ಮಧ್ಯ ಸನ್ 2026 ಆದರೂ ಹಹ ಅಹ ಎಂದೇ ಮಾಡಿಕೊಳ್ಳುವ ಸಿದ್ಧತೆ. ಸನ್ನಾಹ ಅಬೆ ಇದು ಬಿಸಿಲು ಮಳೆಗೆ ಹಿಡಿಯಲು ಅಲ್ಲ, ನಾಯಿ ಕೊಡೆ. ಅಣಬೆ ಬುಡ ಸರಿ ಇರದೆ ಹೋದರೆ ತೊಂದರೆ, ಪಾಯ ಹಾಕದೆ ಹೋದರೆ ಡೇಂಜರ್. ಅಪಾಯ ನವನೀತ ಎಂದು ಹೋಗದಿರು, ಬೆಣ್ಣೆಯ ಒತ್ತು ಕಿತ್ತು ಮಡಗುತ್ತಾರೆ ಗೂಟ. ಬೆಣೆ ಹಾದಿ ತಪ್ಪಬಹುದು ಎಂದು ಒಂಥರ ಹರನು ಬಂದಿರುವ ಟೀನೇಜು. ಹದಿಹರೆಯ ಸ್ನೇಹಿತರೆ, ಪದಬಂಧ ನಿಮಗೆ ಇಷ್ಟವಾಗಿದೆ ಎಂದು ನಮ್ಮ ಭಾವನೆ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಮತ್ತೊಂದು ಪ್ರಸ್ತುತಿಯೊಂದಿಗೆ ವಾಹಿನಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.